ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೊಸ ನಾಟಕ ಶುರು. ನೀನು ಹೊಸ ಸುಮ್ಕಿರ್ತೀಯಾ? ತೊಂದ್ರೆ ಆಯ್ತನಪ್ಪ. ತೊಂದ್ರೆ ಆಗಕ್ಕಿಂತ ಮುಂಚೆ ಕಿರ್ಚಾಡಿ ರಪ್ಪಾಟ ಮಾಡಿ ಆ ಕಳ್ಳನ ಓಡಿಸ್ಬಿಟ್ಟೆ. ನೀನು ಓಡಿಸಿರಲ್ಲ, ನಿನ್ನ ನೋಡಿ ಯಾವುದೋ ಬ್ರಹ್ಮರಾಕ್ಷಸಿ ಅಂತ ಹೆದರ್ಕೊಂಡು ಅವನೇ ಓಡಾಗಿರ್ತಾನೆ. ಮುಚ್ಕೊಂಡು ನಿಂತ್ಕತಿಯ ಇಲ್ವಾ? ಪುಟ್ಟಕ್ಕ, ಪುರ್ಸಿ ಬ್ಯಾರೆ ಮನೆನಾಗಿಲ್ಲ, ಸ್ಯಾನೆ ಭಯ ಆಯ್ತದೆ. ಅದು ಅಲ್ಲದೆ ನಿನಗೂ ಯಾರೂ ಒತ್ತಾಸೆ ಇಲ್ವಲ್ಲ, ನಿನ್ನ ಮಕ್ಕಳು ಬರೋ ತನಕ ಇಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡಿರುವ ಅಂತ. ಬ್ಯಾಡ ಅಂತ ಅಂದ್ಬೇಡ ಪುಟ್ಟಕ್ಕ. ಅದ್ರ ಅವಶ್ಯಕತೆನೇ ಇಲ್ಲ ಪುಟ್ಟಮ್ಮೆ. ನೋಡ, ಪುಟ್ಟಮ್ಮಿಗೆ ಒತ್ತಾಸೆಯಾಗಿ ನಾನಿವ್ನೇ ಜಾಗ ಕಲಿಬೇಡ. ಅದ್ ನೋಡ್ಬೇಕಾಗಿರೋದು ನೀನಲ್ಲ, ಪುಟ್ಟಕ್ಕ. ಅಕ್ಕ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಈ ಊರ್ನಾಗೆ ನಂಗೆ ನಿನ್ಬಿಟ್ರೆ ಯಾರವ್ರೆ ಹೇಳು? ಮೆಸ್ ಕೆಲಸ, ಮನೆ ಕೆಲಸ ಎಲ್ಲ ಮಾಡ್ತೀವ್ನಿ. ನೀನ್ ಜೊತೆಗಿದ್ರೆ ಏನೋ ಅಂತದ ಧೈರ್ಯ ಅಕ್ಕ. ಪುಸಿ ಬರೋ ತನಕ ಆಟೆಯ. ನೀನು 2 ಹೊತ್ತು ಊಟ ಕೊಡು ಸಾಕು. ಇಲ್ಲ ಅಂತಂದ್ರೆ ಅದು ಬೇಡ. ಅಯ್ಯೋ ಜೋನು ಅಂತ ಮಾತಾಡ್ತೀಯ ರಾಜವ್ವ. ನಾನು ತಿನ್ನೋದ್ರಾಗ 1-2 ತೂತ್ ನಿನಗೆ ಕೊಟ್ರೆ ನನ್ನ ಗಂಟೆನ್ ಕರ್ಗೋಯ್ತದೆ. ನಿನ್ ಮನ್ಸು ಸ್ಯಾನೆ ವಿಶಾಲ, ಅದಕ್ಕೆ ನಾನು ನಿನ್ನ ಅಕ್ಕ ಅಂತ ಕರೆಯೋದು. ಸರಿ, ನಾನು ಇವಾಗ್ಲಿಂದಾನೆ ಕೆಲಸ ಶುರು ಮಾಡ್ಕೋತೀನಿ. ಬಿಡಯ್ಯೋ, ಅಯ್ಯೋನ್ ಬೇಕು ತಂದೆ ನೋಡಿ. ಏನ್ ನೋಡ್ತಾ ಇದೀಯಾ? ಏಯ್ ರಜೆ, ತಗೊಳ್ಳಿ. ಏನ್ ಕೊಡಿ ಸ್ವಾಮಿ? ಕೊಡಯ್ಯ ಇಲ್ಲಿ. ಕೊಡಯ್ಯ 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 ತಗೊಳ್ಳಿ ತಿನ್ನಿ. ನೋಡ, ಇದು ನನ್ನ ಕೆಲಸ. ತೊಲಗಾಚಕ್ ಈಟ್ ದಿನ ನೀನ್ ಮಾಡ್ತಾ ಇದ್ದೆ, ಈಗ ನಾನು ಪುಟ್ಟಕ್ಕ ನೋಡ್ಕೋತೀವಿ. ನೀನ್ ಹೋಗಿ ಸಾನನ್ ಮೆಸ್ ನೋಡ್ಕೋ ಹೋಗು. ಅದನ್ನ ನೋಡ್ಕೊಳಕ್ಕೆ ಚೋಟು ಅಜ್ಜಿ ಅವ್ರೆ ನಿನ್ನ ಅವಶ್ಯಕತೆ ಇಲ್ಲ ಇಲ್ಲಿ. ನಡಿ ಆಚೆಗೆ. ನೋಡು, ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳಕ್ಕೆ ನಂಗೆ ಟೈಮ್ ಇಲ್ಲ. ಮೆಸ್ನಾಗ ಸಾನೆ ಕೆಲಸ ಇದೆ. ಜಾಗ ಬಿಡಯ್ಯ. ಏನ್ ಪುಟ್ಟಮ್ಮಿ ಇವಳು? ಹಾಕಳಿ. ಇದೇನ್ ಮಾವಯ್ಯ, ಒಳ್ಳೆ ರೋಗಿಗಳಂಗೆ ಮಾಸ್ಕ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದೆಯಲ್ಲ? ನಿಮ್ಗೆ ಊರಿನ ವಿಷಯ ಗೊತ್ತಿಲ್ಲ. ಕತ್ಲಾದ್ಮೇಲೆ ಬರೋಣ ಅಂತಂದ್ರೆ ಅದನ್ನು ಕೇಳಲಿಲ್ಲ. ಇದು ಇಲ್ಲ ಅಂತಂದ್ರೆ ಅಷ್ಟೇ ನಮ್ಮ ಕಥೆ. ಅಯ್ಯೋ, ಈ ಗಂಗಣ್ಣ ಕೊಡ್ತಿರೋ ಬಿಲ್ಡಪ್ ನೋಡಿದ್ರೆ ನಾವ್ ಯಾವ್ದೋ ರತ್ನಗಿರಿ ರಹಸ್ಯ ಸಿನಿಮಾದಾಗೆ ರಚನೆ ಮಾಡಕ್ ಬಂದಂಗಿದೆ. ರೇ, ಈ ಊರಿಗೆ ಬಂದಂಗಿಂದ ಎಲ್ಲ ಈ ಚಿತ್ರವಾಗಿ ಐತೆ. ಅದ್ರಾಗ ಬೇರೆ ತಿಕ್ಕಲ್ ನನ್ನ ಮಗ ಒಬ್ಬ. ಗುರು, ಈ ಊರ್ ಬಿಟ್ಟು ಹೋಗೋ ಗಂಟ ಆ ಹುಚ್ಚ ನಿನ್ನ ಹಿಂಬಾಲಿಸೋದು ಬಿಡಕ್ಕೆ ಇಲ್ಲ. ಅಲ್ಲಿ ನೋಡು, ಈಗಲೂ ಹಿಂಬಾಲಿಸ್ತಾನೆ ಅವನೇ. ಲೇ, ಯಾಕ್ಲ ಹಿಂಗೆ ಹಿಂಸೆ ಕೊಡ್ತೀಯಾ? ತಾಯೇ, ನಾನು ನಿನ್ನ ಅನುಯಾಯಿ. ನೀನೆಲ್ಲೋ, ನಾನಲ್ಲೇ ತಾಯಿ. ಲೇ, ದಿಟ್ಟವಾಗ್ಲೂ ಹೇಳ್ತೇವೆ, ನಿನಗೆ ಸ್ಕ್ರೂ ಲೂಸ್ ಆಗ್ಬಿಟ್ಟದೆ. ದಯವಿಟ್ಟು ಯಾವ್ದನ್ನ ಒಳ್ಳೆ ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರ್ಸ್ಬೇಕಲ್ಲ. ಹಾಂ, ಸರಿನಾ? ಎಲ್ರನ್ನೂ ಕಾಯೋ ದೈವ ನೀನೇ ಇರ್ಬೇಕಿದ್ರೆ ನನಗೆ ಯಾಕೆ ತಾಯೇ ವೈದ್ಯ? ಲೇ, ಚಿಕ್ಲ ಮೆಂಟ್ಲು, ಆಫ್ ಮೆಂಟ್ಲು, ಫುಲ್ ಮೆಂಟ್ಲು. ನೋಡ್ಲಾ, ನಾನು ಕಂಟಿಕಲ್ಲ, ಅವ್ವ ಅಲ್ಲ. ನೀ ನಮ್ಮ ದೇವರು ತಾಯಿ, ನೀ ನಮ್ಮ ಅವ್ವ, ನಮ್ಮ ತಾಯಿ. ಲೇ, ನನ್ನ ದೇವ್ರು ಅಂತದ್ ಹೆಂಗ್ಲ ಹೇಳ್ತೀಯಾ? ನೀನೇನು ಅನ್ಕೋತೀಯೋ ಅದಾಯ್ತದೆ ತಾಯಿ. ದೇವ್ರಿಗೆ ತಾನೇ ಈ ಶಕ್ತಿ ಇರೋದು. ಅನ್ಕೊಂಡಿದ್ದಾದ್ಮೇಕೆ ನೀ ದೇವ್ರು ತಾಯಿ, ದೇವ್ರು. ಲೇ, ನಾನು ಏನ್ಲ ಅನ್ಕೊಂಡೆ, ಏನ್ಲ ಆಯ್ತು? ನೀನು ಊಟ ಬೇಕು ಅಂತ ಅನ್ಕೊಂಡೆ, ಊಟ ಬಂತು. ನಮ್ಗೆ ನೀನ್ ದೇವ್ರು ಅಂತ ನಂಬಿಕೆ ಬಂದ್ಮೇಲೆ ನಿನ್ಗೆ ಯಾಕ್ತಾಯೇ ನಂಬಿಕೆ ಇಲ್ಲ? ಶಿವಯ್ಯ, ಸುಮ್ಮನೆ ಯಾಕೆ ಇವ್ರಿಗೆ ತೊಂದರೆ ಕೊಡ್ತೀಯಾ? ಹೋಗಿ ನಿನ್ ಪಡೆದ್ ನೀನು. ಇಷ್ಟು ವರ್ಷ ಆದ್ಮೇಲೆ ನಮ್ಮ ತಾಯಿ ಬಂದವಳೆ, ನಮ್ಮ ಅವ್ವ ಬಂದವಳೆ. ಅವಳನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ ಗಂಗಾಧರಪ್ಪ?
ಅವನೇ ನನ್ನ ಜೀವ, ಅವಳ ಆಜ್ಞೆನೇ ನನ್ನ ಸರ್ವಸ್ವ. ಮಾವಯ್ಯ ನೀವು ಸುಮ್ಕೆ ಬನ್ನಿ, ಅಂದ್ರೆ ಇವ್ನು ನಿಮ್ಮನ್ನು ತಿಕ್ಕಲ್ ಮಾಡ್ಬಿಡ್ತಾನೆ. ಈ ಊರಿಗೆ ಬಂದು ಗಂಗಣ್ಣನ BP ಮೊದಲೇ ಅಯ್ಯಾಗಿದೆ. ಈ ವಯ್ಯನ ಮಾತು ಕೇಳ್ತಾ ಕೇಳ್ತಾ ಗಂಗಣ್ಣನ ಕಿವಿನಾಗ ರಕ್ತ ಬಂದು ಬಾಡಿನ ರಕ್ತನೇ ಇಲ್ದಂಗೆ ಆಗ್ಬಿಡ್ತದೆ. ಸರಿ, ಮೊದಲು ನೀವಿಬ್ರು ಮಾಸ್ಕ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ. ಬನ್ನಿ ಹೋಗೋಣ, ಬನ್ನಿ. ಯಾರು ನೀವು? ಈ ಕಡೆ ಹೋಗಂಗಿಲ್ಲ, ಬೇರೆ ಕಡೆ ಹೋಗಿ. ಅಣ್ಣಯ್ಯ, ನಮ್ಗೆ ಗೊತ್ತಿರೋ ಸಮಾಧಿ ಇಲ್ಲೇ ಇರೋದು, ನೀವು ಹೊಸ ಜಾಗ ಬಿಟ್ರೆ ನೋಡ್ಕೊಂಡೈತಿ. ಇದೆಲ್ಲ ಆಗಾಕಿಲ್ಲ, ಇದು ದಣಿಗಳ ಜಾಗ. ಜಾಗ ಅವರೇ ಇಟ್ಕೊಳ್ಳಿ, ನಾವು ಸಮಾಧಿ ನೋಡಕ್ಕೆ ಅವಕಾಶ ಮಾಡ್ಕೊಡಿ. ಆಟಯ್ಯ ತಗಡು, ಒಂದು ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಯಾರಿಗೂ ಪ್ರವೇಶ ಇಲ್ಲ, ಬಾಯಿ ಮುಚ್ಕೊಂಡು ಹೋಗ್ತಾರೆ. ತಗೊಳ್ಳೋ, ಯಾವಂಗ ಹೇಳ್ತಿದ್ಯಾ? ಅಳಿಯಂದ್ರೆ ಜಗಳ ಬೇಡ, ಬನ್ನಿ, ನಾವು ವಾಪಸ್ ಹೊರಟೋಗೋಣ. ಬೇಡ ಗಂಗಣ್ಣ, ನೀ ಸುಮ್ಕಿರೋ, ನಾವೇನು ಈ ಜಾಗನ ಓದ್ಕೊಂಡೈತಿವ? ಸಮಾಧಿ ನೋಡಕ್ ತಾನೆ ಜಾಗ ಬಿಡಕ್ಕೆ ಹೇಳ್ತಿರೋದು. ನೋಡು, ಕೇಳಿದ್ರು ಅಷ್ಟೇ, ಕುಡಿದ್ರು ಅಷ್ಟೇ, ಬಿಡಾಕಿಲ್ಲ ಅಂದ್ರೆ ಬಿಡಾಕಿಲ್ಲ. ಒಳ್ಳೆ ಮಾತಿಂದ ಹೇಳ್ತೇವ್ನಿ, ಜಾಗ ಬಿಟ್ರೋ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಏನ ಮಾಡ್ತೀಯಾ? ನಮ್ ದಣಿಗಳಿಗೆ ಗೊತ್ತಾದ್ರೆ ಈ ಭೂಮಿ ಮೇಲೆ ಇರಕ್ಕಿಲ್ಲ ನೀನು. ಲೇ ಮುಟ್ಟಾಳ್ರ, ತಾಯಿಗೆ ಜಾಗ ಬಿಡಲ್ಲ ಅಂತೀರೇನ್ರೋ? ಒಂದು ಕಾಲದಲ್ಲಿ ಈ ಇಡೀ ಊರೇ ಆ ತಾಯಿದು. ಈಗಲೂ ಅಷ್ಟೇ, ಇಡೀ ಊರೇ ಆ ತಾಯಿದು. ಬಿಡೋ ಜಾಗನ. ಅಯ್ಯಯ್ಯೋ, ನಾನು ಮುಚ್ಚಿಟ್ಟಿರೋ ವಿಷಯವಯ್ಯ ಹೇಳ್ಬಿಡ್ತಾನ. ನೀವಾಗೆ ದಾರಿ ಬಿಟ್ರೆ ಉಳಿತೀರಾ, ಇಲ್ಲದೆ ಇದ್ರೆ ಅವ್ವ ನಿಮ್ಮನ್ನೆಲ್ಲ ಸಂಹಾರ ಮಾಡ್ತಾಳೆ. ಬಿಡ್ರೋ ದಾರಿನ. ನೀವು ಹೋಗವ. ಹುಚ್ಚ, ಯಾರ ನಿಮ್ಮವ್ವ? ತಂದೆ ತಾಯಿ ಇಲ್ಲದ ಅಪ್ಪ ಬೇರೆ ನೀನು. ನಿಮ್ಗೆ ಅವ್ವ ಬೇರೆ ಅವಳ? ಇಲ್ಲಿ ನಿಂತವಳಲ್ಲ, ಇವಳೇ ನನ್ನವ್ವ. ಇವನು ನಿಮ್ಮವ್ವನ? ಲೈ, ನೀನ್ ಸ್ವಲ್ಪ ಅಮ್ಮಿಕೊಂಡಿರಪ್ಪ. ನೋಡಿ, ನಾವು ಸಮಾಧಿ ಪೂಜೆ ಮಾಡಕ್ಕೆ ಸಾನೆ ದೂರದಿಂದ ಬಂದಿದ್ದೀವಿ. ಒಂದು 5 ನಿಮಿಷ ಸಮಯ ಕೊಟ್ರೆ ಪೂಜೆ ಮುಗಿಸ್ಕೊಂಡು ಹೊಂಟೋಯ್ತೀವಿ. ನಿಮಗೆ ಒಂದು ಕಿತ್ತ ಹೇಳಿದ್ರೆ ಅರ್ಥ ಹಾಕಿಲ್ವಾ? ಬೇಲಿ ತೆಗಿಬೇಕಂದ್ರೆ ದಣಿಗಳು ಅಪ್ಪನೇ ಬೇಕು.